ಈಗ ಬೆಂಗಳೂರಿನ ಇತರ ಪ್ರಮುಖ ಸುದ್ದಿಗಳನ್ನು ಫಟಾಫಟ್ ಅಂತ ನೋಡೋಣ ಜಸ್ಟ್ 5 ನಲ್ಲಿ. ಲಕ್ಷಾಂತರ ರೂಪಾಯಿ ಮೌಲ್ಯದ ಚಿನ್ನಾಭರಣ ಹಣ ಕದ್ದಿದ್ದ ಖರೀಮಾ ಪೊಲೀಸ್ ಬಲೆಗೆ ಬಿದ್ದಿದ್ದಾನೆ. ಹೆಸರಘಟ್ಟ ಮೂಲದ ಮೋಹನ್ ಕುಮಾರ್ ಏಪ್ರಿಲ್ 19ರಂದು ಬೊಮ್ಮವಾರ ಹಾಗೂ ಅರದೇಶನಹಳ್ಳಿಯ ಮನೆಗಳಲ್ಲಿ ಕೈಚಳಕ ತೋರಿಸಿದ್ದ. ವಿಶ್ವನಾಥಪುರ ಠಾಣೆ ಪೊಲೀಸರು ಬಂಧಿತನ ಬಳಿಯಿದ್ದ 30 ಲಕ್ಷ ಮೌಲ್ಯದ 432 ಗ್ರಾಂ ಚಿನ್ನಾಭರಣ ವಶಕ್ಕೆ ಪಡೆದಿದ್ದಾರೆ. ಎನ್ಸಿಬಿ ಬೆಂಗಳೂರು ಝೋನಲ್ ವಲಯದ ಅಧಿಕಾರಿಗಳು ಭರ್ಜರಿ ಬೇಟೆ ಆಡಿದ್ದಾರೆ. ಬರೋಬ್ಬರಿ 1591 ಕೆಜಿ ಗಾಂಜಾ ಸೀಸ್ ಮಾಡಲಾಗಿದೆ. ಬೇದರ್ನ ವನಮಾರಪಳ್ಳಿ ಚೆಕ್ಪೋಸ್ಟ್ ಬಳಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಇಬ್ಬರನ್ನ ಬಂಧಿಸಿ ಲಾರಿ ಸಮೇತ ಗಾಂಜಾವನ್ನ ವಶಕ್ಕೆ ಪಡೆದಿದ್ದಾರೆ. ರಾಜ್ಯ ಪಠ್ಯಕ್ರಮ ತೊರೆದು ಸಿಬಿಎಸ್ಇ ಮತ್ತು ಐಸಿಎಸ್ಇ ಪಠ್ಯದತ್ತ ಪೋಷಕರು ಹೆಚ್ಚು ಒಲವು ತೋರುತ್ತಿದ್ದಾರೆ. ಪಠ್ಯಕ್ರಮ ಬದಲಾವಣೆ, ಪಬ್ಲಿಕ್ ಪರೀಕ್ಷೆ, ಎಸ್ಎಸ್ಎಲ್ಸಿ ಪರೀಕ್ಷೆ ಸೇರಿ ಇಲಾಖೆಯ ನಾನಾ ಎಡವಟ್ಟಿನಿಂದ ಬೇಸತ್ತು ಸಿಬಿಎಸ್ಇ ಮತ್ತು ಐಸಿಎಸ್ಇ ಪಠ್ಯಕ್ರಮದ ಶಾಲೆಗಳತ್ತ ಮಕ್ಕಳನ್ನ ಪೋಷಕರು ಸೇರಿಸುತ್ತಿದ್ದಾರಂತೆ. ಇವತ್ತು ಶಾಲೆಗಳನ್ನ ಎಗ್ಗಿಲ್ದಂಗೆ ಕೊಡ್ತಾ ಇದ್ದೀರಾ. ಡಿಮ್ಯಾಂಡ್ಗಿಂತ ಸಪ್ಲೈ ಜಾಸ್ತಿ ಇದೆ. ಇದು ಪರೀಕ್ಷಾ ಪದ್ಧತಿಗಳು ಹಿಂಸೆ ಆಗ್ತಾ ಇದೆ. 6 7 ಪರೀಕ್ಷೆ ಮಾಡಬೇಕು ಒಂದು ವರ್ಷದಲ್ಲಿ. ಇದನ್ನೆಲ್ಲ ನೋಡಿದ ಪಾಲಕ ಪೋಷಕರು ಅದೇ ಪಠ್ಯಕ್ರಮ ಸಿಬಿಎಸ್ಇ ಏನಿದೆ, ಐಸಿಎಸ್ಇ ಏನಿದೆ ಅದೇ ಪಠ್ಯ, ಅದಕ್ಕಿಂತ ಜಾಸ್ತಿನೇ ಇದ್ರೂ ಕೂಡ ಎಲ್ಲೋ ಒಂದು ಕಡೆ ನಿರಾಳವಾಗಿರುತ್ತೆ ಅಂತ ಹೇಳಿ ವಲಸೆ ಹೋಗ್ತಕ್ಕಂಥದ್ದು ಜಾಸ್ತಿ ಇದೆ.